ಏನೋ ಎಲ್ಲ ಓಕೆ ತಾನೆ? ಒಂದು ರೇಂಜಿಗೆ ಓಕೆ. ನಿನಗೊಂದು ಪಾರ್ಸಲ್ ಬಂದಿದೆ, ಟೇಬಲ್ ಮೇಲೆ ಇಟ್ಟಿದ್ದೀನಿ, ತಗೋ. ಏನಪ್ಪ ಬುಕ್ ಬಂತಪ್ಪ. ಏನಪ್ಪ ಕೇಳ್ದೇನೆ ಕಳ್ಸಿದ್ಯಾ? ಯಾವಾಗ್ಲೂ ನೀನ್ ಕೇಳಿದ್ರೇನೆ ತಂದ್ಕೊಡ್ತಿದ್ನ. ನನ್ ಮಗಂಗ್ ಬೇಕು ಅಂತ ತಿಳ್ಕೊಂಡು ತರ್ತಿರ್ಲಿಲ್ವಾ? ಇದು ಹಾಗೆ ನಿನ್ನೆ ಹಿಡ್ಕೋಬೇಕಪ್ಪ ಡೈಲಾಗ್ ರೈಟರ್ ಆಗಿ. ಬುಕ್ ಓಪನ್ ಮಾಡು. ಯಾಕೆ ಮಾಡೋ? ಓ ಯಾಕಪ್ಪ ಇದೆಲ್ಲ? ಬೇಕಾಗತ್ತೆ, ಇಟ್ಕೋ. ನಾನು ಕೇಳ್ತಾ ಇರ್ಲಿಲ್ವಾ? ಇರ್ಲಿ, ಖರ್ಚಿಗೆ ಇಟ್ಕೋ. ಮೀಟಿಂಗ್ ಹೇಗೆ ನಡೀತು? ಚೆನ್ನಾಗಾಯ್ತಪ್ಪ, ಎಲ್ಲ ಒಳ್ಳೇದಾಗತ್ತೆ ಅನ್ಸುತ್ತೆ. ಹೌದಾ? ಹೌದಪ್ಪ, ಅವ್ರಿಗೆ ಕತೆ ತುಂಬಾ ಇಷ್ಟ ಆಯ್ತು. ಆ ಹುಡುಗಿ ಹೇಗಿದ್ದಾಳೋ? ಫಿಲ್ಮ್ ಅಲ್ಲಿ ಕಾಣೋ ತರಾನೇ ಇದ್ದಾಳ? ಹೆಚ್ಚು ಕಮ್ಮಿ ಹಾಗೆ ಇದಾರಪ್ಪ. ಸರಿ ಸರಿ, ನಂಗೆ ಟೈಮ್ ಆಯ್ತು, ನಿಮ್ಮ ಅಮ್ಮಂಗ್ ಕೊಡ್ತೀನಿ ಇರು. ಓಕೆ ಅಪ್ಪ. ಹಲೋ ಸೀನು. ಅಮ್ಮ ಹೆಂಗಿದ್ಯಮ್ಮ? ಅಪ್ಪ ಹೊರಟ್ರಾ? ಯಾವ್ದೋ ಕ್ಯಾಂಪ್ ಇದೆಯಂತೋ. ಹಾ, ನಿನ್ ಕೆಲ್ಸ ಹೆಂಗ್ ನಡೀತಾ ಇದೆ? ಅಮ್ಮ ಒಂದ್ ನಿಮಿಷ, ಆಮೇಲೆ ಮಾಡ್ತೀನಿ. ಸರಿಪ್ಪ. ಹಾಯ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಹೇಗಾಯ್ತಪ್ಪ ಮೀಟಿಂಗು? ತುಂಬಾ ಚೆನ್ನಾಗಾಯ್ತು ಸರ್. ಮೇಡಮ್ಗೆ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯ್ತು. ಸ್ಕ್ರಿಪ್ಟ್ ಬರ್ದು ಮುಗಿತಾ? ಆಲ್ಮೋಸ್ಟ್ ಸರ್. ಸೂಪರ್. ನಾನೊಂದು ವಾರ ಇರಲ್ಲ, ಫಾರಿನ್ ಟ್ರಿಪ್ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದ್ಮೇಲೆ ಪದ್ಮಾವತಿಗೆ ಅಡ್ವಾನ್ಸ್ ಕಳಿಸ್ಬಿಡ್ತೀನಿ. ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ರಿ. ನಿಮ್ಮ ಟೀಮ್ ರೆಡಿ ಮಾಡ್ಕೊಂಡ್ಬಿಡ್ರಿ. ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಟೈಮ್ ಇರಲ್ಲ. ಓಕೆ ಅಲ್ವಾ? ಓಕೆ ಶೋರ್ ಸರ್, ಮೆಸೇಜ್ ಮಾಡಿ. ಬಾಯ್ ಮಾ. ಹಲೋ ಅಲ್ಮೇಲು, ಯಾಕೆ ಅಳ್ತಾ ಇದೆಯಾ? ಹಿಂಗೆ ಅಳ್ತಾ ಇದ್ರೆ ಏನು ಅರ್ಥ ಆಗತ್ತೆ? ಅಟ್ಲೀಸ್ಟ್ ಹೇಳು ಏನಾಯ್ತಂತ. ಸಾಲ್ವ್ ಮಾಡಿದೆಯಲ್ಲೋ? ಎಲ್ಲಿ ನೋಡೋಣ. ಇಂಪ್ರೂವ್ ಆಗ್ತಾ ಇದೀಯ. ಟ್ಯೂಷನ್ ಮುಗಿದ್ಮೇಲೆ ಏನ್ ಮಾಡ್ತಿದ್ದೆ ಅಲ್ಲಿ? ಅವ್ರೆ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಎಕ್ಸ್ಟ್ರಾ 2 hours ಓದ್ಕೊಂಡ್ರು. ಯಾರು ಹೇಳಿದ್ರು ನಿಂಗೆ? ನಿಮ್ಮಪ್ಪನ? ಅವನಿಗೆ ಯಾರನ್ನ ನಂಬೇಕು ಯಾರು ನಂಬಾರ್ದು ಅಂತ ಗೊತ್ತಾಗಲ್ವಾ ಅವನಿಗೆ? ಇವಾಗ ಹೋಗಿ ಹೇಳು, ನಿನ್ ಬೆಸ್ಟ್ ಫ್ರೆಂಡು ಆ ಮುದಿ ಕಾಮುಕ ಹಿಂಗ್ ಮಾಡ್ದ ಅಂತ. ಹೇಳ್ದೆ. ನಾನು ಪ್ರಾಬ್ಲಮಲ್ಲಿ ಇದ್ದಾಗ ನನ್ನ ಜೊತೆಗೆ ಯಾರೂ ಇರಲಿಲ್ಲ. ನಿಮ್ಮ ಅಮ್ಮ ಕೂಡ. ಆಗ ನನ್ನ ಜೊತೆಗೆ ಸಪೋರ್ಟ್ ಮಾಡಿದ್ದ ಅವನು. ಅವನು ಎಂಥ ಅಪರಂಜಿ ಅಂತ ನನಗೆ ಗೊತ್ತಿದೆ. ಏನೋ ನೀನು ಟ್ಯೂಷನ್ಗೆ ಹೋಗ್ಬೇಕಲ್ಲ ಅನ್ನೋ ಸಂಕಟಕ್ಕೆ ಅವನ ಮೇಲೆ ಇಂಥ ಮಾತಾಡ್ತೀಯ? ನಾಚಿಕೆ ಆಗಲ್ವ ನಿನಗೆ? ಆ ಮುದಿಯ ನಡ್ಕೊಂಡಿದ್ದ ರೀತಿಗಿಂತ ನಮ್ಮಪ್ಪ ಆಡಿದ ಮಾತಿಂದಾನೆ ನಂಗೆ ಜಾಸ್ತಿ ಹಿಂಸೆ ಆಗಿತ್ತು. ನನಗಿಲ್ಲಿರ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ, ದೂರ ಹೊರಟೋಗ್ಬೇಕು ಅನ್ನಿಸ್ತಾ ಇದೆ. ಹೋಗು, ನಾನು ಸೀರಿಯಸ್ ಆಗಿ ಹೇಳ್ತಿರೋದು. ಹೊರಟೋಗು. ಎಲ್ಲಿಗೋಗ್ಲಿ? ನನ್ನನ್ನು ಯಾರು ನೋಡ್ಕೊಳ್ತಾರೆ? ನನಗೆ ಯಾರು ಸಪೋರ್ಟ್ ಮಾಡ್ತಾರೆ? ನಾನು ಯಾಕಿರೋದು? ನಾನು ನೋಡ್ಕೊಂತೀನಿ. ನಿನಗೆ ಮೈ ಮೇಲೆ ಖಬರ್ ಅದೇನ? ಏನ್ ಮಾತಾಡ್ತಿಲಿ? ಹೇಳೋದು ಭಾಳ ಈಸಿ. ಆಕಿನ್ ಕರ್ಕೊಂಡು ಎಲ್ಲಂತ ಹೋಗ್ತಿ, ಎಲ್ಲಿರಿಸ್ತಿ? ಬೆಂಗಳೂರಲ್ಲಿ ಅವ್ರ ಅಜ್ಜಿ ಮನೆ ಇದೆ ಅಂತೆ. 2 ತಿಂಗಳಲ್ಲಿ ಅವ್ರ ಅಜ್ಜಿ ಬರ್ತಾರೆ. ಅಲ್ಲಿ ಇರ್ತಾ ಬಿಡು. ಆಕಿ ಆಯಿ ಎಲ್ಲದಳ? ಅಮೆರಿಕಾದಲ್ಲಿ. ಅಮೇರಿಕಾ? ಆಯಿಗೆ ಫೋನ್ ಮಾಡಿದ್ರಾತು, ಅವರೇ ನೋಡ್ಕೋತಾರ. ಅವ್ರ ಹತ್ರ ವಿಷಯ ಹೋಗಿದೆ ಅಂತ ಸ್ಯಾಡಿಸ್ ನನ್ನ ಮಗನ್ ಗೊತ್ತಾಗ್ಬೇಕು. ಫುಲ್ ರಂಪ ಮಾಡಕ್ ಬಿಡ್ತಾನೆ. ಹಾಗಾದ್ರೆ ಈಗ ಕಳ್ಸೋದು ಬೇಡ. 2 ತಿಂಗಳಲ್ಲಿ ಆಯಿ ಬರ್ತಾರಲ್ಲ, ಆಗ ಕಳ್ಸೋಣ. ಅಲ್ಲಿವರೆಗೂ ಅಲ್ಲಿ ದಿನ ಟ್ಯೂಷನ್ಗೆ ಹೋಗ್ಬೇಕು. ಆ ವಿಕೃತ ಕಾಮಿ ನನ್ನ ಮಗ ಅಲ್ಲಿ ಇಲ್ಲಿ ಮುಡ್ತಾನೆ ಇರ್ತಾನೆ. ನಾವ್ ನೋಡ್ಕೊಂಡ್ ಸುಮ್ನೆ ಇರ್ಬೇಕಾ? ಆತ ಈಗ ಆಕಿಗೆ ಬೆಂಗಳೂರಿನಾಗ ಇರ್ಲಿಕ್ಕೆ 2 ತಿಂಗಳು ವ್ಯವಸ್ಥೆ ಮಾಡ್ಬೇಕು. ಹೊಂದಿಲ್ಲ? ಹೌದು. ಮತ್ ಖರ್ಚಿಗೆ ರೊಕ್ಕ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನಾವೇ ಹೆಂಗಂದ್ರೆ ಅಡ್ಜಸ್ಟ್ ಮಾಡ್ಬೇಕು. ಮನೆಯಲ್ಲಿ ಮನೆಯಾಗ 3 ಸಲ ಫೀಸ್ ಕೇಳಿ ಬೋಳ್ಸಿವಿ. ಮತ್ ರೊಕ್ಕ ಅಂದ್ರ ಬೂಟ್ನಾಗ ಹೊಡಿತಾರ. ಲೇ, ನಿನ್ನ ಅಪ್ಪನ ಸ್ಕೂಟರ್ ಮಾರದ್ ಹ್ಯಾಂಗೋ? ನಿನ್ನ ಅಪ್ಪನ ಸ್ಕೂಟರ್ಗೆ ಏನಾಗೈತಿ? ಕಿಡ್ದೈತಿ. ನಮ್ದೇನ್ ಶೋರೂಮ್ದಾ? ಏಯ್ ಸುಮ್ ನಿಂದ್ರಲೆ. ನೋಡ್ಪಾ, ಹುತ್ತಕ್ ಹೋಗ್ತಾರ ಹಾವನ ಹಿಡಿದು ಪ್ಯಾಂಟ್ನಾಗ ಬಿಟ್ಕೊಂಡಂಗ ಆಗ್ತದ. ಬೇಡ. ನೀನೇನಾದ್ರೂ ಹೇಳು, ನಂಗೆ ಇದೇ ಸರಿ ಅನ್ಸುತ್ತೆ. ಲೇ ಲೇ ಲೇ, ನಮ್ ಕಾಲೇಜ್ ಬಸ್ ನ ಕದ್ದು ಗುಜರಿಗೆ ಹಾಕದ್ರ ರೈಲ್ನೇ ಮಾರ್ಬಿಟ್ರೆ ಹೆವಿ ಇರ್ತದೆ. ನೋಡ್ಲೆ, ಹೇಳಿನಿ ಬೇಡ. ಸಿಕ್ತಲೇ ಯಾರನ್ನಾದ್ರೂ ಬ್ಲಾಕ್ ಮೇಲ್ ಮಾಡಿದ್ರ? ಏನು ಬ್ಲಾಕ್ ಮೇಲಾ? ಯಾರನ್ ಮಾಡ್ಬೋದು? ಇರ್ತಾರೋ ಕೆಲವರು ಸೀಕ್ರೆಟ್ಸ್ ಮೇಂಟೈನ್ ಮಾಡಿರ್ತಾರ. ಈಗ ಲಗ್ನ ಆಗಿದ್ರು ಮನೆಯಾಗ ಗೊತ್ತಾಗ್ದಂಗ ಸೆಟಪ್ ಮಾಡ್ಕೊಂಡಿರ್ತಾರ.
ಅಂತವ್ರನ್ನ ಹುಡುಕಿ ಬ್ಲಾಕ್ ಮೇಲ್ ಮಾಡಿದ್ರ? ಅಂತವ್ರು ಎಲ್ಲಿ ಸಿಗ್ತಾರೆ? ಮಗನ ನಿಂಗೆ ಹೇಳಿನಿ ಆಂಟಿ ನಮ್ಮ ಅಪ್ಪನ ಫ್ರೆಂಡ್ ಅಷ್ಟೇ ಅಂತ. ಅಪ್ಪ ನಾನು ಏನನ್ನೋಪ್ಪ, ನಾ ಸುಮಾಕ್ ನಿನ್ ಕಡೆ ನೋಡ್ದೆ ಅಷ್ಟೇ. ಆತ್ ಬಿಡಪ್ಪ, ನಿಮ್ ಫ್ಯಾಮಿಲಿ ಮ್ಯಾಟ್ರೇ ಬೇಡ. ಏನ್ ಫ್ಯಾಮಿಲಿ ಮ್ಯಾಟ್ರು? ಸುಮ್ನೆ ಕೂಗ್ತಾನೆ ಇರ್ತಾರ ಇಬ್ರು. ಇವಾಗ ನಮಗ್ ದುಡ್ಡು ಬೇಕು, ಕೆಲ್ಸ ರಿಸ್ಕ್ ಇಲ್ದೆ ಆಗ್ಬೇಕು. ನಾವ್ ಮಾಡುದು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಅದನ್ನ ಯೋಚನೆ ಮಾಡಿ ಫಸ್ಟ್. ನನ್ನೇ ಕಿಡ್ನಾಪ್ ಮಾಡ್ಬಿಡಿ. ಏನ್ ಮಾತಾಡ್ತಾಳೆ ಈಕಿ? ನಮ್ಮ ತಗೊಂಡ್ ನಾವೇ ಹೊಡ್ಕೊಳ್ಳೋದಾ? ಯಾಕೆಷ್ಟೊಂದು ರಿಯಾಕ್ಷನ್? ಸಿಂಪಲ್, ನನ್ನ ಕಿಡ್ನಾಪ್ ಮಾಡಿ ನಮ್ಮ ಅಪ್ಪನ ದುಡ್ಡು ಕೇಳಿ. ನಗ್ಸಟ್ಕಿ ಮಾಡ್ಬೇಡ್ವೋ, ಪೊಲೀಸರು ಗೊತ್ತಾದ್ರೆ ವಿಷಯ ದೊಡ್ಡದಾಗಿ ಜೈಲಲ್ಲಿ ಎಕ್ಸಾಮ್ ಬರಿಬೇಕಾಗ್ತದ. ಅಷ್ಟೊಂದ್ ಸೀನ್ ಇಲ್ಲ. ನಮ್ಮ ಅಜ್ಜಿಗ್ ವಿಷಯ ಗೊತ್ತಾದ್ರೆ ನಮ್ಮ ಅಪ್ಪನ ಮರ್ಯಾದೆ ಹೋಗುತ್ತೆ ಅಂತ ಕಂಪ್ಲೇಂಟ್ ಕೊಡೋದಿಲ್ಲ. ಕೇಳಿ ಕಿಡ್ನಾಪ್ ಮಾಡಿಸ್ಕೊಳಕ್ ಹತ್ತಿರೋ ಏಕೈಕ ಖತರ್ನಾಕ್ ಲಡ್ಕಿ ಪ್ರಪಂಚದಾಗ ನೀನಾ ಫಸ್ಟ್ ನೋಡವ. ಒಂದ್ ಗಾಡಿ ಬೇಕಲ್ಲೇ? ಲೇ ಗಾಡಿ ನಮ್ ರಫೀಕ್ ಹೇಳಿದ್ರೆ ತಂದು ಕೊಡ್ತಾನೆ. ಹೇ, ನೀನ್ ಕಿಡ್ನಾಪ್ ಆಗಿದ್ಯಾ ಅಂದ್ರೆ ನಂಬ್ಲಿಕ್ಕೆ ನಿಮ್ಮ ಅಪ್ಪ ಏನ್ ದಡ್ಡ ಅದಾನೇನ? ಶಾಣೆ ಅದಾನ, ತೇಕಾಲಾಗ್ನಾನೆ. ಲೋ ರಾವತ್ ಯಾಕೋಬಿಟ್ಟೆ? ಅದು ತ್ರಿಕಾಲಾಜ್ಞಾನಿ. ನೆಕ್ಸ್ಟ್ ಟೈಮ್. ಹಾ, ನಮ್ ಕೆಲಸದವಳನ್ನ ಕರ್ಕೊಂಡ್ ಬರ್ತೀನಿ. ಅವಳ ಎದುರುಗಡೆ ಕಿಡ್ನಾಪ್ ಆದ್ರೆ ಒಳ್ಳೇದು. ಯಾಕೆಂದ್ರೆ ಅವಳು ಎಷ್ಟು ಹೇಳ್ಬೇಕೋ ಅದಕ್ಕಿಂತ 10ರಷ್ಟು ಹೆಚ್ಚಾಗಿ ಹೇಳ್ತಾಳೆ. ಕಾಮಾಕ್ಷಿ, ದೇವಸ್ಥಾನಕ್ಕೆ ಹೋಗೋಣ, ಬರ್ತ್ಯಾ? ದೇವಸ್ಥಾನಕ್ಕ? ನಾನ್ ಯಾಕಮ್ಮ? ಕರೆಕ್ಟ್, ದೇವಸ್ಥಾನಕ್ಕೆ ಹಾಕಿ ಅದಕ್ಕ. ಅಯ್ಯ ನೀನ್. ಕಾಮಾಕ್ಷಿ, ಮಾರ್ಕೆಟ್ಗೆ ಹೋಗೋಣ, ಬರ್ತ್ಯಾ? ಮಾರ್ಕೆಟ್ ನೀವ್ ಯಾಕಮ್ಮ? ಆಕೆ ಅನ್ಕೊಂಡಷ್ಟು ಹಗರಿಲ್ಲ, ಸಿಕ್ಕಾಪಟ್ಟೆ ಲಾಜಿಕ್ ಮಾತಾಡ್ತಾಳ. ಕಾಮಾಕ್ಷಿ ಇಸ್ ರೈಟ್. ಕಾಮಾಕ್ಷಿ, ಹಾಗೆ ಜಾಲಿಯಾಗಿ ಹೊರಗಡೆ ಸುತ್ತಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡ್ ಬರೋಣ, ಬರ್ತ್ಯಾ? ಈಗ ಮುಂದಿನ ಕಾರ್ಯಕ್ರಮ ಏನ್ರಪ್ಪ? ಚಂದಾದಾರರಿಗೆ ಕರೆ ಮಾಡುವುದು. ಈಗ ಬೇಡ, ಅಪ್ಪ ಮೀಟಿಂಗ್ ಅಲ್ಲಿ ಇರ್ತಾರೆ, ಫೋನ್ ಎತ್ತೋದಿಲ್ಲ. ಪದೇ ಪದೇ ಫೋನ್ ಕೂಡ ಮಾಡಬಾರ್ದು, ಸೀರಿಯಸ್ನೆಸ್ ಇರೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ನನ್ ಫೋನಿಂದ ಕಾಲ್ ಮಾಡಿ. ಭಾರಿ ಪ್ರೊಫೆಷನಲ್ ಅದಿಯವ. ಮುಂಚೆ ಇಂತ ಹಲ್ಕಟ್ ಕೆಲಸ ಏನಾರ ಮಾಡಿಯನ? ಹಲೋ ಶಶಾಚಲ, ನಾವು ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದೀವಿ. ಸ್ವಲ್ಪ ಗಂಟ್ಲು ಸರ್ ಮಾಡ್ಕೊಳ್ಳೆ, ಕಫ ಐತಿ. ಸ್ವಲ್ಪ ಬೇಸ್ ಮಾಡಿ ಮಾತಾಡ್ಲೆ, ಬೇಸ. ಓಕೆ. ಹಲೋ ಶಶಾಚಲ. ಏಯ್, ಕಾಸ್ಟ್ ಎಷ್ಟು ಕೇಳೋದು? ನನಗ್ 5 lakhs ಸಾಕು. ನಿಮ್ಗೆಲ್ಲ ಏನಾದ್ರು ಬೇಕಿದ್ರೆ ಆಡ್ ಮಾಡ್ಕೊಳ್ಳಿ. ನಮ್ಗೆಲ್ಲ 1 ಲಕ್ಷಣ. 5 + 3 = 8. ಅಲ್ಲಲೇ 8. ಓಕೆ. ಲೇ, ಕೇಳದ್ ಕೇಳ್ತಿ, ಒಂದ್ 2-3 ಲಕ್ಷ ಜಾಸ್ತಿ ಕೇಳ. ನಾವು ಕಾಲೇಜಿಗೆ ಕೊಟ್ಟಿರೋ ಡೊನೇಷನ್ ಆದ್ರೂ ವಾಪಸ್ ಬರ್ತೈತಿ. ಕಿಡ್ನಾಪಿಂಗ್ ಅಲ್ಲಿ ನಿಯತ್ ಮುಖ್ಯ. 8 ಒಳ್ಳೆ ನಂಬರು. ಓಕೆನಾ? ಹಲೋ ಶಶಾಚಲ, ಇನ್ನು 1 ಗಂಟೆ ಒಳಗೆ 8 ಲಕ್ಷ ಕೊಟ್ಟು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗು. 8 ಲಕ್ಷನಾ? ನಿನ್ ಕಣ್ಣಾಗ ನಾನು ಹೆಂಗ್ ಕಾಣ್ತೀನಿ? ನಾನೇನ್ ವಿಡಿಯೋ ಕಾಲ್ ಮಾಡಿರೋದು ಕಾಣಿಸೋಕೆ. ವಾಯ್ಸ್ ಅಲ್ಲಿ ವಾಲ್ಯೂಮ್ ಕಡಿಮೆ ಇಟ್ಕೊಂಡು ಮಾತಾಡೋ. ನಿನ್ ಮಾತ್ ಕೇಳೋಕೆ ನಾವೇ ನಿನ್ ಸ್ಟೂಡೆಂಟ್ಸ್ ಅಲ್ಲ. ಸ್ಟೂಡೆಂಟ್ಸ್ ವಿಚಾರ ಯಾಕ್ಲೆ ತೆಗಿತಿ? ಸಿಗಾಕೋತೀವಿ. ಬೇಡವಾ? ಬ್ಯಾಡಪ್ಪ. ಓಕೆ. ವೆಂಕಿ, ಈಗ ಕಾಲ್ ಮಾಡು. ಹಲೋ. ಹಲೋ ಶಶಾಚಲ. ಯಾರು? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಮತ್ತೆ ಮತ್ತೆ ನಂಗೆ ಹೇಳೋ ಅಭ್ಯಾಸ ಇಲ್ಲ. ನಾವು ನಿನ್ ಮಗಳನ್ನ ಕಿಡ್ನಾಪ್ ಮಾಡಿದೀವಿ. ಯೋ, ಕಿಡ್ನಾಪ್ ಮಾಡಿದೀವಿ ಕಣಯ್ಯ, ಕಿಡ್ನಾಪ್. ಯಾರೋ ನೀನು? ನಿನಗೆ ನಾವ್ ಯಾರು ಅಂತ ಗೊತ್ತಾಗ್ಬೇಕಾ ಅಥವಾ ನಿನ್ ಮಗಳು ಬೇಕಾ? ಪ್ಲೀಸ್ ಪ್ಲೀಸ್, ನಂಗೆ ಏನು ಮಾಡ್ಬೇಡಿ. ಪ್ಲೀಸ್ ನನ್ನ ಬಿಟ್ಬಿಡಿ, ಕಾಪಾಡಿ. ಅಪ್ಪ, ಅಪ್ಪ, ಪ್ಲೀಸ್ ಅಪ್ಪ, ಅಪ್ಪ. 8 ಲಕ್ಷ ಇನ್ನು 1 ಗಂಟೆ ಒಳಗೆ. ನಿನ್ ಕಚ್ಚಡ ಬುದ್ಧಿ ತೋರಿಸಿ ಏನಾದ್ರೂ ಪೊಲೀಸ್ ಹತ್ರ ಹೋದೆ ಅನ್ಕೋ, ನಿನ್ ಮನೆ ಮುಂದೆ ನಿನ್ ಮಗಳ ಬಾಡಿ ಇರತ್ತೆ. ಅದು ರೆಡ್ ಆಗಿರತ್ತೆ, ಅದು ಡೆಡ್ ಆಗಿರತ್ತೆ. ಹೆಂಗೆ ರೈಮಿಂಗ್ ಬಚ್ಚ? ಕಾಸು ರೆಡಿ ಮಾಡ್ಕೋ. ಇನ್ನು ಅರ್ಧ ಗಂಟೆಯಲ್ಲಿ ನಾನೇ ಫೋನ್ ಮಾಡ್ತೀನಿ. ಹಲೋ ಹಲೋ ಹಲೋ. ಹಲೋ ಯಜಮಾನ್ರೆ,
ಅಲ್ಮೇಲಮ್ನವ್ರನ್ನ ಕಿಡ್ನಾಪ್ ಮಾಡ್ಬಿಟ್ರು. ಯಜಮಾನ್ರೇ, ಹಲೋ ಹಲೋ. ಹೇಯ್ ಈ ನನ್ನ ಮಗ ಏನೋ ಅರ್ಧ ಗಂಟೆ ನಾನೇ ಫೋನ್ ಮಾಡ್ತೇನೆ ಅಂದ್ರೆ ಇವಾಗೇ ಫೋನ್ ಮಾಡ್ತಾವನೆ. ರೆಡ್ಡು ಡೆಡ್ ಅಂದಲ್ಲ, ಈಗ ನೋಡು ನಾವೇ ಡೆಡ್ಡು. ಒಂದ್ ನಿಮಿಷ, ಅವರು ಮನೇಲಿ ದುಡ್ಡಿಟ್ಟಿರ್ತಾರೆ. ನನಗ್ಯಾಕೋ ಡೌಟ್ ಬರಕತ್ತೈತಿ. ದೊಡ್ಡ ಕುಂಡೆ, ನೀನ್ ಡೌಟ್ನಾಗ ಹುಟ್ಟಿದ್ಯಲೇ, ಸುಮ್ಮ ಕುಂದ್ರು. ಖರೆ ಹೇಳವ, ಮನೆಯಾಗ ರೊಕ್ಕ ಐತಿ? ಅಫ್ಕೋರ್ಸ್, ನೀನ್ ರಿಸೀವ್ ಮಾಡು. ಹಲೋ, ಎಲ್ಲಿಗೆ ಬರ್ಬೇಕು? ಹಲೋ, ಬಂದಿದ್ಯಾ? ಏಯ್, ಬಂದಿಲ್ವಾ ಅಲ್ಲಿ? ಹಾ, ಬ್ಯಾಗಲ್ಲಿ ಇಲ್ಲಿ. ಏಯ್, ರೊಕ್ಕ ಯಾಕ್ಲೆ ಶಾಲಿಗೆ ಹೋಗೋ ಬ್ಯಾಗಲ್ ತರ ಕೇಳ್ದಿ? ಯಾಕಂತ ನೆನಪು ಮಾಡ್ಕೋ. ಏ ಕೇಶ್ವ, ಈ ಫೈಲ್ಸ್ಗೂ ಪೈಲ್ಸ್ಗೂ ಏನ್ಲೇ ಡಿಫ್ರೆನ್ಸ್? ಫೈಲ್ಸ್ ನ ಕೂತ್ಕೊಂಡ ನೋಡ್ಬೋದಲ್ಲೇ, ಫೈಲ್ಸ್ ಇದ್ರ ನೋಡ್ಕೋತ ಕುಂದಿರ್ಬೇಕಲ್ಲೇ. ಕರೆಕ್ಟ್ ಆಗಿ ಹೇಳ್ದೆ. ಕರೆಕ್ಟ್. ಏನಿದ್ ನಿಮ್ಮ ಅವತಾರ? ಕಾಲೇಜಿಗೆ ಬರೋ ಲಕ್ಷಣನ ಇದು? ಸರ್ ಶ್ರೀಶೈಲ, ಕಮ್ಯಾರ್. ಸರ್ ಹೇಳಿ ಸರ್. ನೋಡಿ, ಇದು ಸ್ಟೂಡೆಂಟ್ ಲಕ್ಷಣ. ಬ್ಯಾಗು, ಇನ್ಶರ್ಟ್, ನೀಟ್ ಯೂನಿಫಾರ್ಮ್. ಎಲ್ಲಿ ನಿಮ್ಮ ಬ್ಯಾಗಲ್ಲಿ ಒಂದು ಬುಕ್ ಇಟ್ಕೊಂಡು ಅಲ್ಲಾಡ್ಸ್ಕೊಂಡು ಬಂದ್ಬಿಡ್ತೀರಾ ಕಾಲೇಜ್ಗೆ? ನಾಳೆಯಿಂದ ಬ್ಯಾಗ್ ಇಲ್ದಲ್ಲ ಯಾವನಾದ್ರೂ ಬಂದ್ರೆ ಪ್ರಿಮಿಸಿಸ್ ಒಳಗಡೆ ಎಂಟ್ರಿ ಇಲ್ಲ ನಿಮಗೆಲ್ಲ. ಓಕೆ, ನೀವು ಹೊಡಿ ಶ್ರೀಶೈಲ. ಥ್ಯಾಂಕ್ ಯು. ಬ್ಯಾಗ್ ಮರಿಬೇಡಿ. ಯಾವಾಗ ನೋಡಿದ್ರು ಬ್ಯಾಗಲ್ಲಿ ಬ್ಯಾಗಲ್ಲಿ ಅಂತ ಬೈತಾನೆ ಇರ್ತಾನಲ್ಲ, ಈ ನನ್ನ ಮಗ ಬ್ಯಾಗಲ್ಲಿ ಹೆಂಗ್ ಕಾಣ್ತಾನೆ ಅಂತ ನೋಡಕ್ಕಂತಾನೆ ತರಿಸ್ದೆ. ಹಾ, ಬ್ಯಾಗ್ ಹಾಕೋ. ಬೆನ್ನಿಗೆ ಬ್ಯಾಗ್ ಹಾಕಲಲ್ಲ, ಬೇಗ, ಟೈಮ್ ಇಲ್ಲ. ಇದಾಗ್ತಿಲ್ಲ. ನಿನ್ ಸೈಜಿಗೆ ಆಗೋಕೆ ನೀನೇನ್ ಸ್ಟೂಡೆಂಟಾ? ತಿಂದು ತಿಂದು ಹಂದಿ ತರ ಬೆಳೆದಿದ್ಯಾ? ಎಷ್ಟಾಗತ್ತೆ ಅಷ್ಟು ಹಾಕೋ. ಈಗ ಮುಂದೆ ಬಾ, ನಿಂತ್ಕೋ, ರೆಡಿಗೆ ಹೋಗು. ನಿಲ್ಲು, ಸಾಕೋ. ಇವಾಗ ಯೂ ಟರ್ನ್ ಮಾಡು. ಇವಾಗ ಸ್ಟ್ರೈಟ್ ಹೋಗು, ಹೋಗ್ತಾ ಇರೋ. ಏನಾಯ್ತು? ಏನಿಲ್ಲ. ಏನ್ ನಿಜವಾಗ್ಲೂ ಏನಾಗಿಲ್ವಾ? ಏಟಾಗಿದ್ರೆ ಹೇಳು, ಆಂಬ್ಯುಲೆನ್ಸ್ ಕರ್ಸ್ಬಿಡ್ತೀನಿ ಅಂತ ಬಂದೇ ಬಿಡ್ತಾನೆ. ಏಯ್, ಈಗ ಎಲ್ಲಿಗೆ ಬರ್ಬೇಕು ಹೇಳು? ಹಂಗೆ ತಲೆ ಬಗ್ಸ್ಕೊಂಡು ನೆಲ ನೋಡ್ಕೊಂಡು ಹಂಗೆ ಮುಂದೆ ಸ್ವಲ್ಪ ಬರ್ತಾ ಇರು. ಹಾ, ಅಲ್ಲೊಂದ್ ದಿಬ್ಬ ಕಾಣಿಸ್ತಾ ಇದೆಯಾ? ಕರೆಕ್ಟ್ ಅದ್ರ ಮೇಲೆ ಹಂಗೆ ಬ್ಯಾಗ್ ಇಡು. ಇವಾಗ ತಿರ್ಗೋ. ಅಲ್ಲಿ ಮೆಟ್ಲು ಕಾಣಿಸ್ತಾ ಇದೆಯಾ? ಹತ್ಕೊಂಡು ಹಂಗೆ ಹೋಗ್ತಾ ಇರೋ. ನಿಮ್ ಮಗಳು ಕಾಣಿಸ್ತಾಳೆ, ಹಂಗೆ ಕರ್ಕೊಂಡು ಹೋಗ್ತಾ ಇರ್ಬೇಕು. ಶೇಷು, ಅವಳಕ್ಕಿಂತ ನೀನೇ ಜಾಸ್ತಿ ಟೆನ್ಷನ್ ಆಗಿದ್ಯಾ. ಕೂಲ್. ಏನ್ ಕೂಲ? ಕೂಲ್ ಕೂಲ್. ಅಲ್ಮೇಲೂ ಅವರು ಮುಖ ಪರಿಚಯ ಏನಾದ್ರೂ ಇದೆಯಮ್ಮ? ಇಲ್ವಲ್ಲ ಅಂಕಲ್, ಅವರೆಲ್ಲ ವೇಷ ಮರ್ಸ್ಕೊಂಡಿದ್ರು. ಏ, ಗಾಬರಿ ಆಗ್ಬೇಡ. ನಾನ್ ಯಾಕೆ ಹೇಳ್ತಾ ಇದ್ದೀನಂದ್ರೆ, ಇದಕ್ಕಿಂತ ಮೊದ್ಲು ಅವ್ರನ್ನೆಲ್ಲಾದ್ರೂ ನೋಡಿದ್ಯಾ? ಯಾವ್ದಾದ್ರು ಫೆಮಿಲಿಯರ್ ಫೇಸ್? ಅಂದ್ರೆ
ಅಂದ್ರೆ ಮೊದ್ಲು ಎಲ್ಲೋ ನೋಡಿರೋ ನೆನಪು. ಹಾ ಅಂಕಲ್. ಅದು ಹೇಳಕ್ಕಂತ ಹೇಳು. ಒಬ್ಬ KGF ಫಿಲಮ್ ಅಲ್ಲಿ ಲಾಸ್ಟ್ ಫೈಟ್ ನಲ್ಲಿ ಫುಲ್ ಗಡ್ಡ ಬಿಟ್ಕೊಂಡು ಮಚ್ಚಿಡ್ಕೊಂಡು ಓಡ್ ಬರ್ತಿರ್ತಾನಲ್ಲ, ಅದೇ 3rd ಲೈನ್ ಅಲ್ಲಿ. ಅವನ್ ಶೇವ್ ಮಾಡಿದ್ರೆ ಹೇಗಿರ್ತಾನೋ ಹಾಗೆ ಇದ್ದ ಅಂಕಲ್. ಇನ್ನೊಬ್ಬ ಕುರುಕ್ಷೇತ್ರ ಫಿಲಮ್ ಅಲ್ಲಿ ಅಭಿಮನ್ಯು, ನಿಖಿಲ್ ಕುಮಾರಸ್ವಾಮಿ, ಅವನು ಫೈಟ್ ಮಾಡ್ತಿರ್ಬೇಕಾದ್ರೆ ಸೈನಿಕರೆಲ್ಲ ಬರ್ತಾರಲ್ಲ, ಹೌದು, ಅದ್ರಲ್ಲೊಬ್ಬ ಬರ್ಜಿ ಎಸಿತಾನಲ್ಲ, ಅವನ್ ತರನೇ ಇದ್ದ ಅಂಕಲ್. ಬರ್ಜಿ ಎಸಿತಾನ. ಆಮೇಲೆ 3ನೇ ಅವನು ಇನ್ನು ಹಂಗೆ ಹೇಳು. ಪೈಲ್ವಾನು, ಟಗರು ಪಗರು ಅಂತ ಹಿಡಿದು ಶ್ರೀಮನ್ ನಾರಾಯಣ ತನಕ ಎಲ್ಲ ವಿಲನ್ಗಳ ಹೆಸರು ಹೇಳು. ಇದೇ ಶ್ರದ್ಧೆ ಸ್ಟಡೀಸ್ ಮೇಲೆ ಇಟ್ಟಿದ್ರೆ ಇಷ್ಟೊತ್ತು ಯಾವತ್ತ ಅವತಾರ ಆಗ್ತಿದೆ. ಶೇಷು ಕೂಲ್. ಏನ್ ಕೂಲ್? ಅಲ್ ಮೇಲೂ ನೀನು ಹೋಗಮ್ಮ, ರೆಸ್ಟ್ ಮಾಡು. ಅಂಕಲ್, ಆ 3ನೇ ಅವನು ಫಿಲಮ್. ಹಲೋ. ಪ್ಲೀಸ್. ಪಾಪ ತುಂಬಾ ಸ್ಟ್ರೈನ್ ಆಗ್ಬಿಟ್ಟಿದ್ದಾಳೆ. ಸದ್ಯ ಅವಳಿಗೇನು ಆಗ್ಲಿಲ್ವಲ್ಲ, ನೀನ್ ಕೂಲ್ ಆಗಿರು. ಏನ್ ಕೂಲ? ಯಾಕೋ? ಟ್ಯೂಷನ್ಗೆ ಹೋಗು, ಓದ್ಕೋ ಅಂದ್ರೆ ಇಲ್ದೇ ಇರೋ ಕಥೆ ಎಲ್ಲ ಹೇಳ್ತಾಳೆ. ಪ್ರಿನ್ಸಿಪಾಲ್ ಆಗಿದ್ಯಾ, ನಿನ್ನ ಮಗಳ ನಿನ್ ಕೈಲಿ ಓದ್ಸೋಕ್ಕಾಗದೇ ಇದ್ರೆ ಇನ್ನೊಂದು ಮದುವೆ ಮಾಡ್ಕೋ, ಅವಳಾದ್ರೂ ಇವಳು ನೋಡ್ಕೋತಾಳೆ ಅಂತ ಯಾರ್ಯಾರೋ ಏನೇನೋ ಬಾಯಿಗೆ ಬಂದಿದ್ದು ಪುಕ್ಸಟ್ಟೆ ಸಲಹೆ ಎಲ್ಲ ಕೊಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಹೆಂಗಿರ್ಲಿ ನಾನು? ಇವಳು ನೋಡಿದ್ರೆ ಯಾವಾಗ್ಲೂ 3 ಜನ ದಂಡಪಿಂಡ್ಗಳ ಜೊತೆ ತಿರುಗ್ತಾ ಇರ್ತಾಳೆ. 3 ಜನನ? ಕಾಮಾಕ್ಷಿ, ನೀನ್ ಎಷ್ಟು ಜನ ನೋಡ್ದೆ ಅಂದೆ? ಗೊತ್ತಾಗ್ಲಿಲ್ಲ ಸರ್, ಫುಲ್ ಕತ್ಲು. ಕತ್ಲ? ಕಿಡ್ನಾಪ್ ಆಗಿದ್ ಮಧ್ಯಾಹ್ನ ಅಲ್ವಾ? ನಾನು ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ನಲ್ಲ ಸರ್. ಲೂಸನ್ ಇವಳು. ಆಮೇಲೆ ಕೂಲಿಂಗ್ ಗ್ಲಾಸ್ ತೆಗೆದು ನೋಡ್ದೆ ಸರ್, 3 ಜನ, ವಸಾಮ, ರಾಬಿನುಡ್ಡು ಮತ್ತೆ ವೀರಪ್ಪನು, ಇವ್ರು 3 ಜನ ಸೇರ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಸರ್. 3 ಜನ, ಇಲ್ಲೂ 3 ಅಲ್ಲೂ 3. ಸಮಥಿಂಗ್ ಇಸ್ ಫಿಶಿ. ವಿಷಯ ಬೇರೆನೇ ಇದೆ. ಸರಿ ಶಶು, ಏನ್ ಮಾಡೋಣ? ನಾನು 2 ದಿನ ಊರಲ್ಲಿರಲಿ, ಬಂದ್ಮೇಲೆ ನೋಡೋಣ. ನಾನೆಲ್ಲ ನೋಡ್ಕೊಂತೀನಿ, ನೀನ್ ಟೆನ್ಷನ್ ಆಗ್ಬೇಡ, ಕೂಲ್ ಆಗಿರು. ಕೂಲ್.